ಚಳವಳಿಯಲ್ಲಿ ನನ್ನ ಜನ್ಮದಿನ ಅಂಗವಾಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ತಾಲೂಕು ಘಟಕ ಹಮ್ಮಿಕೊಂಡಿತ್ತು. ಸೊ ಮೊದಲನೇದಾಗಿ ನಮ್ಮ ಪಕ್ಷದ ತಾಲೂಕು ಘಟಕಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ನಿನ್ನೆಯಿಂದ ರಾಜ್ಯದ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗಿದೆ. ಈ ಅಧಿವೇಶನ ಪ್ರಾರಂಭ ಆಗ್ತಾ ಇದ್ದಂಗೆ ರಾಜ್ಯದ SC ST ಬಹಳ ಮುಖ್ಯವಾಗಿ ಆಘಾತ ಆಗುವಂಥ ಒಂದು ನಿರ್ಣಯ. ST ಸಮುದಾಯಕ್ಕೆ ಸೇರಿದಂಥ ಸಹಕಾರ ಸಚಿವರಾಗಿದ್ದಂಥ KL ರಾಜಣ್ಣ ಅವರ ಸಂಪುಟದಿಂದ ವಜಾ ಮಾಡಿದ್ದಾರೆ. ಈ ಮೊದಲು ನಾಗೇಂದ್ರ ಅಂತೇಳಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿತ್ತು ಅಂತೇಳಿ ಅವರನ್ನು ಕೂಡ ಸಂಪುಟದಿಂದ ಹೊರಹಾಕಿದ್ದಾರೆ. ಅಂದರೆ ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಒಂದಾದಂಥ ST ಸಮುದಾಯದ ಇಬ್ಬರು ಮಂತ್ರಿಗಳನ್ನು ಈಗ ಕ್ಯಾಬಿನೆಟ್ನಿಂದ ಕಾಂಗ್ರೆಸ್ ಸರ್ಕಾರ ಹೊರಹಾಕಿರ್ತಕ್ಕಂಥದ್ದು ನಿಜಕ್ಕೂ ಆಘಾತಕಾರಿಯಾದಂಥ ಒಂದು ತೀರ್ಮಾನ. ಅಂದರೆ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ, ಡೆಮಾಕ್ರಸಿ, ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಸಹಕಾರ ಸಚಿವ ರಾಜಣ್ಣ ಎತ್ತಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮದೇ ರಾಜ್ಯ ಸರ್ಕಾರ ಇತ್ತು, ಮಹದೇವಪುರ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಫೇಕ್ ವೋಟರ್ಸ್ನ ಸುಳ್ಳು ಮತದಾರರನ್ನ ಸೇರ್ಪಡೆ ಮಾಡಿದ್ದಾರೆ ಅಂದರೆ ನಮ್ಮ ಸರ್ಕಾರದ ವೈಫಲ್ಯ ಇದೆ ಅನ್ನುವಂಥ ಮಾತನ್ನ ಬಹಳ ದಿಟ್ಟವಾಗಿ ಹೇಳಿದರು. ಅದರಲ್ಲಿ ತಪ್ಪೇ ಇಲ್ಲ. ಯಾಕೆ ಅಂತಂದರೆ ಮತದಾರರ ಪಟ್ಟಿ ಸಿದ್ಧಪಡಿಸುವಾಗ ಚುನಾವಣಾ ಆಯೋಗದ ಕರ್ತವ್ಯಗಳಿಗೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕರ್ತವ್ಯಗಳಿಗೆ ಲೋಪ ಆಗಿದೆ ಅನ್ನೋದು ಕೂಡ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತೇನು ಕಾಂಗ್ರೆಸ್ನ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ ಕಳುವಾಗಿದೆ, ಮತ ಕಳುವಿನ ಮುಖಾಂತರ ಬಿಜೆಪಿ ಅಧಿಕಾರ ಹಿಡ್ಕೊಂಡಿದೆ ಅಂತ ಏನು ಹೇಳ್ತಾರೆ, ಆ ಆರೋಪ 100% ಸತ್ಯ. ಮತ್ತೆ ಆರೋಪದ ಬಗ್ಗೆ ಗಂಭೀರವಾದಂಥ ತನಿಖೆ ಆಗಬೇಕು. ಬಹುಜನ ಸಮಾಜ ಪಾರ್ಟಿ ಇದನ್ನ ಏನು ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ನ ಹಾಲಿ ಮುಖ್ಯ ನ್ಯಾಯಾಧೀಶರ ಕಣ್ಗಾವಲಿನಲ್ಲಿ ತನಿಖೆ ಆಗಬೇಕು. ಯಾಕೆಂದ್ರೆ ಇವತ್ತು ಎಲೆಕ್ಷನ್ ಕಮಿಷನ್ ವರ್ತನೆ ಮಾಡ್ತಾರಂತ. ಎಲೆಕ್ಷನ್ ಕಮಿಷನ್ ಅಂತಂದ್ರೆ ಅದೊಂದು ಸಂಸ್ಥೆ, ಸ್ವತಂತ್ರ ಸಂಸ್ಥೆ. ಆದರೆ ಅದು ಯಾವುದೇ ಸ್ವತಂತ್ರ ಅಸ್ತಿತ್ವವನ್ನು ಉಳಿಸ್ಕೊಂಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಎಲೆಕ್ಷನ್ ಕಮಿಷನ್ಗಳು ಮುಖ್ಯ ಚುನಾವಣಾ ಅಧಿಕಾರಿಗಳು ಮಾತಾಡ್ತಾರಂತಂದ್ರೆ ದೇ ಆರ್ ನಾಟ್ ಇಂಡಿಪೆಂಡೆಂಟ್. ಅವ್ರನ್ನ ಬಿಜೆಪಿಯವರು ಅಥವಾ ನರೇಂದ್ರ ಮೋದಿ ಸರ್ಕಾರ ಮಾತಾಡಿಸ್ತಾರೆ. ಮತ್ತೆ ಚುನಾವಣಾ ಆಯೋಗ EVMಗೆ ಸಂಬಂಧಪಟ್ಟಂತ ವಿಚಾರ ಆಗ್ಬೋದು, ಈ ರೀತಿ ಚುನಾವಣೆಗೆ ಸಂಬಂಧಪಟ್ಟಂತ ಲೋಪಗಳ ಬಗ್ಗೆ ಒಂದಿಷ್ಟು ತನಿಖೆ ಮಾಡಕ್ಕೆ ರೆಡಿ ಇಲ್ಲ ಅನ್ನೋದಾದ್ರೆ ಅವರು ಪರೋಕ್ಷವಾಗಿ ಈ ಅಕ್ರಮಕ್ಕೆ ಚುನಾವಣಾ ಆಯೋಗವೇ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ಚುನಾವಣಾ ಅಧಿಕಾರಿಗಳ ವರ್ತನೆಗಳೇನಿದೆ ಅದೇ ಸಾಕ್ಷಿ. ಸೊ ಹಾಗಾಗಿ ಬಹಳ ಗಂಭೀರವಾದಂಥ ಲೋಪ ಆಗ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲ್ ಮಾಡ್ತಕ್ಕಂಥ ಲೋಪ ಆಗ್ತಾ ಇದೆ. ಸೊ ಅದಕ್ಕೆ ಚುನಾವಣಾ ಆಯೋಗವೇ ಬಳಕೆ ಆಗ್ತಾ ಇದೆ ಅಂತಕ್ಕಂಥ ಆರೋಪ ಏನಿದೆ, ಈ ಆರೋಪ ನಿಜಕ್ಕೂ ಕೂಡ ಆಘಾತಕಾರಿಯಾದಂಥದ್ದು. ತಕ್ಷಣ ಸುಪ್ರೀಂ ಕೋರ್ಟ್ನ ಮುಖ್ಯ ಪ್ರವೇಶ ಮಾಡಿ ಈ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು. ಒಂದು ವೇಳೆ ಚುನಾವಣಾ ಆಯೋಗ ಬಿಜೆಪಿಯ ಏಜೆಂಟ್ ಆಗಿ ವರ್ತನೆ ಮಾಡಿದೆ, ಆ ಚುನಾವಣಾ ಆಯೋಗದ ಎಲ್ಲ ಅಧಿಕಾರಿಗಳ ಮೇಲೆ ಮೊಕದ್ದಮೆ ದಾಖಲಾಗಬೇಕು, ಸೂಕ್ತ ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕು ಅಂತೇಳಿ ಬಹುಜನ ಸಮಾಜ ಪಾರ್ಟಿ ಆಗ್ರಹ ಮಾಡಿದೆ. ಅಟ್ ದಿ ಸೇಮ್ ಟೈಮ್ ಮತಕಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ. ಆದರೆ ಈ ದೇಶಕ್ಕೆ ವೋಟ್ ಹಾಕೋ ಹಕ್ಕು ಬಂದಂತ ದಿನದಿಂದ ಮತ ಖರೀದಿ ನಡೀತಾ ಇದೆಯಲ್ಲ, ಇದಕ್ಕೆ ಯಾವ ಮತ ಕಳ್ಳತನ ಖಂಡನೀಯ, ಸೂಕ್ತ ತನಿಖೆ ಆಗಬೇಕು, ಸೂಕ್ತ ಶಿಕ್ಷೆನೂ ಆಗಬೇಕು. ಆದರೆ ಇದೇ ಕಾಂಗ್ರೆಸ್ 78 ವರ್ಷಗಳಿಂದ ಪ್ರತಿ ಚುನಾವಣೆಯಲ್ಲೂ, ನಾನು ಬರೀ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಯಾವ ಪಕ್ಷವೂ ಕೂಡ ಮತ ಖರೀದಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇವರು? ಪ್ರತಿ